ಇನ್ನು ಮರಾಠಿ ಪುಂಡರ ಈ ಗಡಿಪಾರಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಬಣಗಳು ಪ್ರತಿಭಟನೆ ನಡೆಸಿದ್ವು. ಇವತ್ತು ಏನೇನಾಯಿತು ಈ ವಿಚಾರವಾಗಿ ಬನ್ನಿ ನೋಡೋಣ. ಹಾಸಿಗೆ ಮೇಲೆ ಕಣ್ಣೀರು ಹಾಕದ್ ನೋಡಿದಾಗ ನನ್ನ ರಕ್ತ ಕುದಿಯುತ್ತೆ. महाराष्ट्र गुंडा सैन्य आज काळा केला फक्त उद्या ಮರಾಠಿ ಪುಂಡರ ದರ್ಪ ಕನ್ನಡಿಗರ ಕಣ್ಣೀರು. ಹಲ್ಲೆಗೊಳಗಾಗಿರೋ ಕಂಡಕ್ಟರ್ ಆಸ್ಪತ್ರೆ ಸೇರೋ ಪರಿಸ್ಥಿತಿ ತಂದಿಟ್ಟಿದೆ. ಹೇಗಾದರೂ ಮಾಡಿ ನಮ್ಮನ್ನ ಬಚಾವ್ ಮಾಡಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಿದ್ದಾರೆ. ಬಸ್ ಚಾಲಕರು ಮಹಾರಾಷ್ಟ್ರಕ್ಕೆ ಹೋದ್ರೆ ಸಾಕು ಅಡ್ಡಗಟ್ಟಿ ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಶಿವಸೇನೆ ಪುಂಡಾಟಕ್ಕೆ ಮಿತಿಯೇ ಇಲ್ಲದಾಗಿದೆ. ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲೆಗೆಲ್ಲೋ ಪ್ರತಿಭಟನೆ ಆಗ್ತಿದೆ. ಇದೀಗ ಬೆಳಗಾವಿಗೆ ಲಗ್ಗೆ ಇಟ್ಟಿರೋ ಕರವೇ ಸಂಗ್ರಾಮವನ್ನೇ ಸಾರಿಬಿಟ್ಟಿದೆ. ಮರಾಠಿ ಪುಂಡರ ಗಡಿಪಾರಿಗೆ ಕರವೇ ಬೆಳಗಾವಿ ಚಲೋ. ನಾರಾಯಣಗೌಡ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ. ಹಲ್ಲೆ ಮಾಡಿದವರನ್ನ ಬಗ್ಗು ಬಡಿತೀವಿ ಎಂದ ರೋಷಾವೇಶ. ಕನ್ನಡಿಗರ ಮೇಲೆ ಶಿವಸೇನೆ ಪುಂಡಾಟ ಖಂಡಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲೇ ಭಾಗಿಯಾಗಿ ಆಕ್ರೋಶ ಹೊರಹಾಕಿದ್ರು. ಭಾರಿ ಹೈಡ್ರಾಮಾದ ಬಳಿಕ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ರಕ್ತ ಕುದಿಯುತ್ತಿದೆ ಎಂದು ಕರವೇ ನಾರಾಯಣಗೌಡ ಬೆಂಕಿ. ಆಸ್ಪತ್ರೆಯಲ್ಲಿ ಕನ್ನಡಿಗ ಕಣ್ಣೀರು ಹಾಕ್ತಿರೋದಕ್ಕೆ ನನ್ನ ರಕ್ತ ಕುದಿಯುತ್ತಿದೆ. ಹಲ್ಲೆ ಮಾಡಿದವರನ್ನ ಹೀಗೆ ಬಗ್ಗು ಬಡಿಯಬೇಕು ಅಂತ ಗೊತ್ತಿದೆ ಅಂತ ಕರವೇ ನಾರಾಯಣಗೌಡ ರೋಷಾವೇಶಗೊಂಡ್ರು. ಒಬ್ಬ ಕನ್ನಡಿಗನ ಹಾಸಿಗೆ ಮೇಲೆ ಕಣ್ಣೀರು ಹಾಕದ್ ನೋಡಿದಾಗ ನನ್ನ ರಕ್ತ ಕುದಿಯುತ್ತೆ. ಯಾವ ಈ ಮರಾಠಿ MES ಪುಂಡ್ರು ನನ್ನ ಕೈಗೇನಾದ್ರೂ ಇವತ್ತು ಸಿಕ್ಕಿರೆ ಅವ್ರಿಗಾಗಿರೋದಲ್ಲ, ಆದ್ರೆ ಹಪ್ಪನಾಗಿ ಕರವೇ ಕಾರ್ಯಕರ್ತರು 1 ನಿಮಿಷ ಸಾಕ ಕೆಲಸ ಮಾಡಕ್ಕೆ. ಆದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಸುಮ್ಮನಿದ್ದೀನಿ. ಬೆಳಗಾವಿಯ ಇತಿಹಾಸದಲ್ಲಿ ಇನ್ನು ಮೇಲೆ ಯಾವನಾದ್ರೂ ಮರಾಠಿ ಪುಂಡ್ರು, ಪೋಖ್ರಿಗಳು, ಗೂಂಡಾಗಳು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರನ್ನ ಹೇಗೆ ಬಗ್ಬಡಿಬೇಕು ನಮಗೆ ಗೊತ್ತಿದೆ. ಕಾನೂನು ಕೈಗೆತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತರೆಗೂ ಸಹಿಸ್ಕೊಂಡು ಬಂದಿದ್ದೀವಿ. ಇಷ್ಟಕ್ಕೆ ಸುಮ್ಮನಾಗದ ಕರವೇ ನಾರಾಯಣಗೌಡ ಇಲ್ಲಿ ರಾಜಕೀಯ ನಾಯಕರು ಯಾಕೆ ಬದುಕ್ತಿದ್ದಾರೆ, ಮೊದಲು ಪುಂಡರನ್ನ ಗಡಿಪಾರು ಮಾಡಿ ಅಂತ ಆಗ್ರಹ ಮಾಡಿದ್ರು. ನಿಮಗೇನಾದ್ರೂ ಮಾನವ ಮರ್ಯಾದೆ ಇದ್ರೆ ಇಲ್ಲಿಯ ರಾಜಕಾರಣಿಗಳಿಗೆ, ಜಿಲ್ಲಾಡಳಿತಕ್ಕೆ ಈ ಕೃತ್ಯವನ್ನು ಎಸಗದಂಥವ್ರನ್ನ ಯಾವ ಮುಲಾಜಿಲ್ದಲೇ ಗುಂಡಾ ಕಾಯ್ದೆ ಹಾಕಿ 6 ತಿಂಗಳು ವರ್ಷ ಅವ್ರು ಜೈಲಿಗೆ ಹೋಗ್ಬೇಕು. ಅವ್ರನ್ನ ಕರ್ನಾಟಕದ ನೆಲದಿಂದ ಗಡಿಪಾರು ಮಾಡ್ಬೇಕು. ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಬದುಕಲಿಕ್ಕೆ ಬಿಡಬಾರ್ದು. ಸ್ವಾಭಿಮಾನ ಹತ್ತಿಕ್ಕೋಕೆ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದಾರೆ ಅಂತ ಕರವೇ ಬಣದ ಪ್ರವೀಣ್ ಶೆಟ್ಟಿ ಕಿಡಿಕಾರಿದ್ರು. ಸ್ವಾಭಿಮಾನವನ್ನ ಹತ್ತಿಕ್ಲಿಕ್ಕೆ ಪೋಸ್ಕೋ ಕಾಯ್ದೆಯನ್ನು ಹಾಕಿದ್ದಾರೆ. ಇದನ್ನ ಕನ್ನಡಿಗರು ಯಾವತ್ತೂ ಸಹ ನಾವು ತಡೆಯಲ್ಲ. ಸಂಗೊಳ್ಳಿ ರಾಯಣ್ಣನ ನಾಡಲ್ಲಿ ಕಂಡಕ್ಟರ್ ಆರೋಗ್ಯ ವಿಚಾರಿಸಿದ ನಾರಾಯಣಗೌಡ. ಇನ್ನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಕರವೇ ನಾರಾಯಣಗೌಡ ಭೇಟಿ ನೀಡಿ ಹಲ್ಲೆಗೊಳಗಾಗಿರೋ ಕಂಡಕ್ಟರ್ ಮಹದೇವಪ್ಪ ಆರೋಗ್ಯ ವಿಚಾರಿಸಿದ್ರು, ಧೈರ್ಯ ತುಂಬಿದ್ರು. ಕಂಡಕ್ಟರ್ ಮೇಲೆ ದಾಖಲಾಗಿದ್ದ ಪೋಕ್ಸೋ ಕೇಸ್ ವಾಪಸ್ ಪಡೆದ ಸಂತ್ರಸ್ತೆಯ ತಾಯಿ. ಕಂಡಕ್ಟರ್ ಮಹದೇವಪ್ಪ ಮೇಲೆ ದಾಖಲಾಗಿದ್ದ ಪೋಕ್ಸೋ ಕೇಸ್ ವಾಪಸ್ ಪಡೆಯಲಾಗಿದೆ. ಹಲ್ಲೆ ಕೇಸ್ ಕೊಟ್ಟಿದ್ದಕ್ಕೆ ಕೌಂಟರ್ ಕೇಸ್ ಆಗಿ ಸಂತ್ರಸ್ತೆ ತಾಯಿ ದೂರು ಕೊಟ್ಟಿದ್ರು. ಇದೀಗ ಕೇಸ್ ವಾಪಸ್ ಪಡೆದು ತಾಯಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಬಸ್ನಲ್ಲಿ ಟಿಕೆಟ್ ವಿಚಾರಕ್ಕೆ ಜಗಳವಾಗಿತ್ತು. ಆದ್ರೆ ಕನ್ನಡ ಮರಾಠಿಗರ ಗಲಾಟೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ ಅಂದ್ರು. ಯಾರು ಗೊತ್ತಿಲ್ಲ, ಇದು ಕರ್ನಾಟಕ ಮಹಾರಾಷ್ಟ್ರ ಅಂತೇಳಿ ಇದು ಜಗಳ ಪ್ರಾರಂಭ ಆಗಿದ್ದಿಲ್ಲ, ಅದನ್ನು ನೋಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಸರ್. ಇದ್ರ ಸಲುವಾಗಿ ನಮ್ಗೆ ಭಾಳ ಬೇಜಾರಾಗಿದೆ ರೀ ಸರ್. ಇದು ಆದದ್ದು ಟಿಕೆಟ್ ಸಲುವಾಗಿ ಸರ್. ಇದು ಕನ್ನಡ ಮರಾಠಿ ಅಂತ ಪ್ರಶ್ನೆನೇ ಬರೋದಿಲ್ಲ ಅದರಲ್ಲಿ. ಹಿಂಗಾಗಿ ನಮಗೆ ಬೇಜಾರಾಗಿ ನಾವು ಕೇಸ್ ವಾಪಸ್ ತಗೋತೀವಿ. ಇನ್ನು ಕೇಸ್ ವಾಪಸ್ ಬಗ್ಗೆ ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಸ್ಪಷ್ಟನೆ ಕೊಟ್ಟರು. ನಮಗೆ ಕೇಸ್ ಬೇರೆ ಅಂತ, ನಾವು ಕೇಸ್ ವಾಪಸ್ ತಗೊಳ್ತೀವಿ ಅಂತ, ಮತ್ತು ಈ ಥರ ಜಗಳ ಅದು ಎಲ್ಲ ನಮಗೆ ಬೇರೆ ಅಂತ, ನಾವೆಲ್ಲ ಒಂದು ಇದ್ವಿ ಅಂತ ಒಂದು ವಿಡಿಯೋ ಇದೆಯಂತೆ ನನಗೆ ಸುರಿ ಬಂದಿದೆ. ಶಿವಸೇನೆ ಪುಂಡಾಟಕ್ಕೆ ಬ್ರೇಕ್ ಹಾಕೋಕೆ ಸರ್ಕಾರ ಹೆಜ್ಜೆ.
ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡಾಟಕ್ಕೆ ಬ್ರೇಕ್ ಹಾಕೋಕೆ ಸರ್ಕಾರ ಎಲ್ಲ ಹಂತದಲ್ಲೂ ಪ್ರಯತ್ನಿಸುತ್ತಿದೆ. ಸಿಎಂ ಸಿದ್ದರಾಮಯ್ಯ ಹಿರಿಯ ಅಧಿಕಾರಿಗಳು ಸಚಿವರಿಗೆ ಬುಲಾವ್ ಕೊಟ್ಟರು. ಸಭೆಗೆ ಆಗಮಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಿಎಂ ಕಠಿಣ ಕ್ರಮಕ್ಕೆ ಚಿಂತನೆ ನಡೆಸಿದ್ದಾರೆ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಗೃಹ ಸಚಿವ ಪರಮೇಶ್ವರ್ ಕೂಡ ಘಟನೆ ಬಗ್ಗೆ ಸಿಎಂಗೆ ಮಾಹಿತಿ ಕೊಟ್ಟರು. ಸದ್ಯ 2 ರಾಜ್ಯಗಳ ಸಾರಿಗೆಯ ಸಂಚಾರ ಬಂದ್. ಬೆಳಗಾವಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸದ್ಯ 2 ರಾಜ್ಯಗಳ ಬಸ್ ಸಂಚಾರ ಸ್ಥಗಿತ ಮಾಡಲಾಗಿದೆ. ಕಳೆದ 2 ದಿನಗಳಿಂದ ಸುಮಾರು 250ಕ್ಕೂ ಹೆಚ್ಚು ಬಸ್ ಸಂಚಾರ ಸ್ಥಗಿತವಾಗಿದೆ. ಮಹಾರಾಷ್ಟ್ರ ಸರ್ಕಾರದ ಬಸ್ಗಳು ಬರ್ತಾ ಇಲ್ಲ, ಕರ್ನಾಟಕ ಸರ್ಕಾರದ ಬಸ್ಗಳು ಆ ಕಡೆ ಹೋಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಎರಡನ್ನೂ ನಿಲ್ಲಿಸಿದ್ದಾರೆ. ಅದೇನೇ ಹೇಳಿ, ಶಿವಸೇನೆ ಪುಂಡರ ದರ್ಪ ಕೋಟ್ಯಂತರ ಕನ್ನಡಿಗರನ್ನ ಕೆರಳುವಂತೆ ಮಾಡಿದೆ. ಆದಷ್ಟು ಬೇಗ ಮಹಾಪುಂಡಾಟಕ್ಕೆ ಸರ್ಕಾರ ಬ್ರೇಕ್ ಹಾಕಿ ಬೆಳಗಾವಿ ಗಡಿಭಾಗ ಶಾಂತವಾಗಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.